ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಏನು ಪರಿಭಾವನೆ ಇದೆ ಅದು BA ಪ್ರಥಮ ಸೆಮಿಸ್ಟರ್ ಮತ್ತು BCom ಪ್ರಥಮ ಸೆಮಿಸ್ಟರ್ ಎರಡೂ ಸಿಲೆಬಸ್ಗಳಲ್ಲಿ ಇರುವುದರಿಂದ ಇವತ್ತಿನ ಈ ತರಗತಿ BA ಫಸ್ಟ್ ವಿದ್ಯಾರ್ಥಿಗಳಿಗೂ ಮತ್ತು BCom ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೂ ಇದು ಉಪಯುಕ್ತವಾಗಿರುತ್ತದೆ. ಇದನ್ನು ಈ ನಮ್ಮ ಪೇಜ್ನಲ್ಲಿ ತಾವು ಲೈವ್ ಆಗಿಯೂ ಜಾಯ್ನ್ ಆಗ್ಬೋದು. ಇದಾದ ನಂತರ ನಾವು ನಿಮಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಈ ವಿಡಿಯೋನ ಪೋಸ್ಟ್ ಮಾಡಿರ್ತೇವೆ. ತಮಗೆ ಯಾವಾಗ ಫ್ರೀ ಇರ್ತೀರೋ ತಾವು ಆವಾಗ ಕೂಡ ಇದನ್ನು ನೋಡ್ಬೋದು. ನಿಮಗೆ ಟೆಲಿಗ್ರಾಮ್ ಆ್ಯಪ್ ಇದರಲ್ಲಿ ತೊಂದರೆ ಆಗ್ತಿತ್ತು ಅಂತಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಇದೆ PK ದಿಲ್ಸೆ ಅಂತ ಹೇಳಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನೀವು ಯೂಟ್ಯೂಬ್ನ ನನ್ನ ಚಾನಲ್ನಲ್ಲಿಯೂ ಈ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಇವತ್ತಿನ ಕಾಮನ್ ಒಂದು ಕಾನ್ಸೆಪ್ಟ್ BA ಫಸ್ಟ್ ಸೆಮ್ ಮತ್ತು BCom ಫಸ್ಟ್ ಸೆಮ್ನವರಿಗೆ ಇರೋದು ಬೇಡಿಕೆ, ಡಿಮಾಂಡ್. ಯಾವುದೇ ಒಂದು ವಿಜ್ಞಾನ ಅಥವಾ ಯಾವುದೇ ಒಂದು ಅಧ್ಯಯನದ ಶಾಸ್ತ್ರದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಆದ ವಿಶೇಷವಾದ ಒಂದು ಅರ್ಥ, ತನ್ನದೇ ಆದ ವಿಶೇಷವಾದ ವ್ಯಾಖ್ಯಾನ ಇರ್ತದೆ. ಉದಾಹರಣೆಗೆ ಸಮಾನತೆ ಅನ್ನೋದಿದೆ. ಸಮಾನತೆ ಅನ್ನೋದು ಶಬ್ದ ಬೇರೆ ಶಾಸ್ತ್ರಗಳಲ್ಲಿ, ಬೇರೆ ಸಾಮಾಜಿಕ ಶಾಸ್ತ್ರಗಳಲ್ಲಿ ಅದಕ್ಕೆ ತನ್ನದೇ ಆದ ಅರ್ಥ ಇರ್ಬೋದು. ಬಟ್ ನಮ್ಮ ಎಕನಾಮಿಕ್ಸ್ನಾಗ ಸಮಾನತೆ ಅನ್ನೋದಕ್ಕೆ ಬೇರೆನೇ ಅರ್ಥ ಇರುತ್ತದೆ. ಬೇರೆ ಶಾಸ್ತ್ರಗಳಲ್ಲಿ ಸಮಾನತೆ, ಈಕ್ವಾಲಿಟಿ ಅಥವಾ ಈಕ್ವಿಟಿ ಅಂತಂದಾಗ ಯಾವುದೇ ಒಂದು ಪ್ರಮಾಣವನ್ನು ಇದ್ದ ಜನರಿಗೆ ಅಥವಾ ಇದ್ದ ಒಂದು ಅಂಶಗಳಿಗೆ ಸಮನಾಗಿ ಹಂಚುವುದು ಅಂತ ಅರ್ಥ. ಉದಾಹರಣೆಗೆ ನನ್ನ ಹತ್ರ ಏನಾದರೂ ಒಂದು 10 ಲಕ್ಷ ರೂಪಾಯಿಗಳಿದ್ರೆ, ನನ್ನ ಹತ್ರ ಒಂದು 10 ಜನ ಇದ್ದರೆ ನಾನು ಸಮಾನವಾಗಿ ಹಂಚಬೇಕು ಅಂದರೆ ಬೇರೆ ಶಾಸ್ತ್ರಗಳ ಪ್ರಕಾರ ಎಲ್ಲರಿಗೂ ನಾನು 1 ಲಕ್ಷ ರೂಪಾಯಿ ಕೊಡಬೇಕು, ಯಾಕಂದರೆ ಅದು ಸಮಾನತೆ. ಸೊ in other studies, equality means distributing the available quantity into available units or into available people. For example, if I have 10 million rupee with me, if I am asked to distribute between 10 people, then I can give 1 million to each, and that will be an equal distribution of amount I have 10 million with me. ಈಗ ಸರಿ ಆಯಿತು, ನನ್ನ ಹತ್ರ 10 ಲಕ್ಷ ರೂಪಾಯಿ ಇತ್ತು, ನಾನು ಎಲ್ಲರಿಗೆ 1 ಲಕ್ಷ ರೂಪಾಯಿ ಕೊಟ್ಟೆ ಆ್ಯಂಡ್ ಎಲ್ಲರಿಗೂ ಅದು ಸಮಾನಾಗಿ ಹಂಚಿಕೆ ಆಯಿತು. ಇದು ಬೇರೆ ಶಾಸ್ತ್ರಗಳಲ್ಲಿ ಸಮಾನತೆ ಆಯಿತು. ಬಟ್ ನಮ್ಮ ಅರ್ಥಶಾಸ್ತ್ರದಾಗೆ ಸಮಾನತೆ ಅನ್ನೋದಕ್ಕೆ ಆ ಅರ್ಥ ಅಲ್ಲ. ನಾನು ಇಂಗ್ಲೀಷ್ನಲ್ಲಿ 10 ಮಿಲಿಯನ್ ಅಂತಿದ್ದೀನಿ, ಇಲ್ಲಿ 10 ಲಕ್ಷ ಅಂತಿದ್ದೀನಿ, ಬೇರೆ ಬೇರೆ ಅಮೌಂಟ್. ಹೀಗಾಗಿ ಇಬ್ಬರಿಗೆ ಅರ್ಥ ಆಗಲಿ ಅಂತ ಹೇಳಿ ಬೇರೆ ಅಮೌಂಟ್ ತೊಗೊಂಡಿದ್ದೀನಿ, ನಾನು ಕನ್ಫ್ಯೂಸ್ ಆಗಿಲ್ಲ. ಉದಾಹರಣೆಗೆ 10 ಲಕ್ಷ ರೂಪಾಯಿ ಉತ್ಪಾದನೆ ಮಾಡುವುದರಲ್ಲಿ ಯಾರ್ಯಾರಿಗೂ ಕಾಣಿಕೆ ಇದೆಯೋ, ಎಷ್ಟೆಷ್ಟು ಕಾಣಿಕೆ ಇದೆಯೋ, ಎಷ್ಟೆಷ್ಟು ಪರಿಶ್ರಮ ಇದೆಯೋ, ಅವರ ಕಾಣಿಕೆ, ಅವರ ಕೊಡುಗೆ, ಅವರ ಪರಿಶ್ರಮ, ಅವರ ಯತ್ನಕ್ಕೆ ಸಮನಾಗಿ 10 ಲಕ್ಷದಲ್ಲಿ ಎಷ್ಟು ಬರುತ್ತದೆಯೋ ಅಷ್ಟು ಆ ವ್ಯಕ್ತಿಗೆ ಅಥವಾ ಆ ಅಂಶಕ್ಕೆ ಕೊಡೋದಕ್ಕೆ ನಾವು ಸಮಾನತೆ ಅಂತ ಕರೀತೀವಿ. When I say that I need to distribute 10 million rupee with me, which I have produced, and there are several factors of production who have contributed to produce this 10 million to me, then in economics, equality means dividing or distributing 10 million rupee according to the contribution, according to the efficiency, according to the potentiality of the factors of the production which have contributed to produce 10 million rupee. ಹೀಗಾಗಿ ನಮ್ಮ ಎಕನಾಮಿಕ್ಸ್ನಾಗ ಏನು ಶಬ್ದಗಳಿಗೆ ಅರ್ಥ ಇರುತ್ತದೆಯೋ ಅದು ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ಏನಂತಂದ್ರೆ ಅದು ಭಿನ್ನವಾಗಿರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನಾವು ಇದು ಬೇಡಿಕೆ ಅನ್ನೋದು ಶಬ್ದ ಬಹಳ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ಬಹಳ ಸದುಪಯೋಗ ಮಾಡ್ತೇವೆ, ಬಹಳ ಉಪಯೋಗ ಮಾಡುವುದನ್ನು ನಾವು ನೋಡ್ತೇವೆ, ಕೇಳ್ತೇವೆ. ಬಟ್
ಎಕನಾಮಿಕ್ಸ್ನಾಗೆ ಬೇಡಿಕೆ ಅನ್ನೋ ಶಬ್ದಕ್ಕೆ ಯಾವ ಅರ್ಥ ಇದೆಯೋ ಆ ಅರ್ಥದಲ್ಲಿ ಬಹುಶಃ ನಾವು ಅದನ್ನು ಬಳಸುವುದಿಲ್ಲ. ಇನ್ ಅವರ್ ಜನರಲ್ ಯೂಸೇಜ್ ವಿ ನಾರ್ಮಲಿ ಇನ್ ಅವರ್ ಡೇ ಟು ಡೇ ಲೈಫ್ ವಿ ಮೈಟ್ ಯೂಸ್ ಆರ್ ವಿ ಮೈಟ್ ಹ್ಯಾವ್ ಹರ್ಡ್ ಸಮನ್ ಯೂಸಿಂಗ್ the word called demand. You see so many people making we want justice or we demand justice. So when they say demand or when I say demand, there is a definite quality, there is a definite eligibility, there is a definite qualification to be called as a demand. ನಾನು ಬೇಡಿಕೆ ಅಂತೀನಿ ಅಂತಂದ್ರೆ ನಾನು ಬೇಡಿಕೆ ಅನ್ನೋ ಶಬ್ದ ಏನು ಬಳಸ್ತೀನೋ ಅಥವಾ ನಾನು ಏನು ಉಪಯೋಗ ಮಾಡ್ತಾ ಇದ್ದೀನೋ ಈ ಬೇಡಿಕೆ ಅನ್ನೋ ಶಬ್ದಕ್ಕೆ ಅರ್ಥ ಬರಬೇಕು ಅಂದರೆ ಅರ್ಥಶಾಸ್ತ್ರದಲ್ಲಿ ಕೆಲವು ಅರ್ಹತೆಗಳವ. ಸುಮ್ಮನೆ ಬೇಡಿಕೆ ಆಗುವುದಿಲ್ಲ. ನಾಟ್ ಎವ್ರಿ ಡಿಮ್ಯಾಂಡ್ ಕ್ಯಾನ್ ಬಿ ಎ ಡಿಮ್ಯಾಂಡ್. ಸಮ್ ಡಿಮ್ಯಾಂಡ್ಸ್ ಕ್ಯಾನ್ ಬಿ ಜಸ್ಟ್ ವಾಂಟ್ಸ್, ಡಿಸೈರ್ಸ್ ಆರ್ ವಿಶಸ್. ವಿ ಶಲ್ ಸಿ ಲೇಟರ್ ಆನ್ ವಾಟ್ ದೇ ಮೀನ್ ಆಕ್ಚುಲಿ. ದೇ ಮೇ ಮೀನ್ ಎ ವಾಂಟ್ ಆರ್ ಎ ಡಿಸೈರ್ ಆರ್ ಎ ವಿಶ್, ಬಟ್ ದೇ ಕಾಂಟ್ ಬಿ ಎ ಡಿಮ್ಯಾಂಡ್. ನಮ್ಮ ಬಯಕೆ, ನಮ್ಮ ಆಸೆ, ನಮ್ಮ ಇಚ್ಛೆ, ನಮ್ಮ ಆಸಕ್ತಿ, ನಮ್ಮ ಆಶಯಗಳು ಬೇಡಿಕೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾನು ಯಾವುದನ್ನಾದರೂ ಬೇಡಿಕೆ ಮಾಡ್ತೀನಿ ಅಂತಂದರೆ ಆ ಸರಕು, ಸೇವೆ, ಆ ಅಂಶಕ್ಕೆ ನಾನು ಬೇಡಿಕೆ ಮಾಡುವ ನನ್ನ ಹತ್ರ ಕೆಲವು ಯೋಗ್ಯತೆಗಳು, ಕೆಲವು ಅರ್ಹತೆಗಳು ನನ್ನ ಹತ್ರ ಇರಬೇಕು. ಆ ಯೋಗ್ಯತೆ, ಅರ್ಹತೆಗಳು ಕ್ವಾಲಿಫೈ ಆಗ ಮಾತ್ರ ನನ್ನ ಬಯಕೆ, ಆಸೆ, ಇಚ್ಛೆ ಬೇಡಿಕೆ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ನನಗೆ ಬರುವ ಎಲ್ಲ ಬಯಕೆಗಳು, ನನಗೆ ಬರುವ ಎಲ್ಲ ಆಸೆಗಳು ಅವು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. All my desires, all my wants, all my wishes can't be termed as demand. In order to make my wish, desire or want as a demand, then I need to have certain qualifications. Want, wish or desire, they can be anything. I want to roam in a Rolls Royce car. I want to fly in a Boeing 707. I want to spend in a very good 5-star hotel. I want to travel in a first class AC compartment. ನನಗೆ ಬಹಳಷ್ಟು ಬಯಕೆಗಳವ. ನನಗೆ ನನ್ನದೇ ಆದ ಒಂದು ವಿಮಾನ ನನ್ನ ಮನೆಯ ಮೇಲೆ ನಿಂತರೆ ಬಹಳ ಒಳ್ಳೆಯದಿದೆ ಅನ್ನೋದನ್ನು ನನಗೆ ಬಯಕೆ ಇದೆ. ಅಥವಾ ನನ್ನ ಹತ್ರ ಬಹಳಷ್ಟು ಆಭರಣಗಳು ಇರಬೇಕು ಅನ್ನೋದನ್ನು ನನಗೆ ಆಸೆಗಳವೆ. ಈ ಎಲ್ಲ ಆಸೆಗಳು ಆರ್ ದೋಸ್ ವಿಶಸ್ ಇವು ಏನಾದರೂ ಬೇಡಿಕೆ ಆಗಬೇಕು ಅಂತಂದರೆ ಅದಕ್ಕೆ ಮೂರವ. ನಿಮ್ಮ ಹತ್ರ ಬಯಕೆ ಇರಬೇಕು. ಯು ನೀಡ್ ಟು ಹ್ಯಾವ್ ಎ ವಿಶ್ ಆರ್ ಎ ವಾಂಟ್ ಫಸ್ಟ್. ದೆನ್ ಯು ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಪೇ. ನೀವು ಏನನ್ನು ಬಯಸ್ತಾ ಇದ್ದೀರೋ, ನೀವು ಏನನ್ನ ಆಸೆ ಪಡ್ತಾ ಇದ್ದೀರೋ ಆ ಸರಕು, ಸೇವೆಗೆ ಯಾವ ಬೆಲೆ ಇದೆಯೋ ಆ ಬೆಲೆಯನ್ನು ಕೊಟ್ಟು ಕೊಳ್ಳುವ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು. ಕೊಳ್ಳುವ ಸಾಮರ್ಥ್ಯ ಇರಬೇಕು. ಪರ್ಚೇಸಿಂಗ್ ಪವರ್ ನಿಮ್ಮ ಹತ್ರ ಇರಬೇಕು. ಫಸ್ಟ್ ಬಯಕೆ ಇರಬೇಕು. ಎರಡನೇದು ಕೊಳ್ಳುವ ಸಾಮರ್ಥ್ಯ ಇರಬೇಕು. ಮೂರನೇದು you need to have willingness to have that product or a service. ನಿಮಗೆ ಆ ಸರಕು ಅಥವಾ ಸೇವೆಯನ್ನು ಹೊಂದುವ ಇಚ್ಛೆ ಅಥವಾ ತೀವ್ರವಾದ ಒಂದು ಬಯಕೆ ಇರಬೇಕು. ಆವಾಗ ಮಾತ್ರ ಆ ನಿಮ್ಮ ಬಯಕೆ ಅಥವಾ ಆಸೆ, ಇಚ್ಛೆ ಬೇಡಿಕೆ ಆಗಲಿಕ್ಕೆ ಸಾಧ್ಯ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ವಾಂಟ್, ನಿಮ್ಮ ಹತ್ರ ಆಸೆ ಇದೆ, ನನಗೆ ಬೋಯಿಂಗ್ 707ನಲ್ಲಿ ಪ್ರಯಾಣ ಮಾಡಬೇಕಂತ ಹೇಳಿ ನಂದು ಆಸೆ ಇದೆ. ಬಟ್ ನನ್ನ ಹತ್ರ ಕೊಳ್ಳುವ ಸಾಮರ್ಥ್ಯ ಇಲ್ಲ. ಆ ಬೋಯಿಂಗ್ 707ಗೆ ಏನು ಟಿಕೆಟ್ ಇದೆಯೋ ಆ ಟಿಕೆಟ್ ಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಈಗ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂದ ತಕ್ಷಣ ಇದು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಬಯಕೆನೇ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಹ್ಯಾವ್ ಎ MG latest version of car. This is I wish, I want, but I don't have the ability to pay. I don't have the income, I don't have the revenue, I don't have the sources to pay price for the MG motor, which is our latest upgraded version. If I don't have
the purchasing power to buy an MG motor, then my wish cannot be called as demand. ಅದು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. If I am not supported by the purchasing power, then my want remains a want, it remains a wish, it remains a desire, it remains a dream only. It can't be called as a demand. Third, willingness. ಅದನ್ನು ಹೊಂದುವ ಆಸೆ, ಬಯಕೆ. ಫಾರ್ ಎಕ್ಸಾಂಪಲ್ ಸರ್, ನಮ್ಮ ದೈನಂದಿನ ಒಂದು ಜೀವನದಲ್ಲಿ ತಗೊಳ್ಳೋಣ. ಒಂದು ಹುಡುಗ ಇದ್ದಾನೆ, ಎಕ್ಸ್ ಅನ್ನೋ ಒಂದು ಹುಡುಗ ಇದ್ದಾನೆ. ಆ ಎಕ್ಸ್ನ ಹತ್ರ ಕಾಲೇಜ್ ಹತ್ರ ಐಸ್ ಕ್ರೀಮ್ ಒಂದು ಸೆಲ್ಲರ್ ಇರ್ತಾನೆ. ಐಸ್ ಕ್ರೀಮ್ ಬಂಡಿಯವನು 20 ರೂಪಾಯಿಗೆ ಒಂದು ಐಸ್ ಕ್ರೀಮ್ ಅಂತ ಬರ್ತಾನೆ. ರೈಟ್, ಇವನಿಗೆ ಐಸ್ ಕ್ರೀಮ್ ತಿನ್ನೋ ಆಸೆ ಇದೆ. ಇವನ ಹತ್ರ ಪಾಕೆಟ್ನಾಗ 20 ರೂಪಾಯಿನೂ ಆಸೆನೂ ಅದ ಮತ್ತು ಕೊಳ್ಳುವ ಸಾಮರ್ಥ್ಯ ಅನ್ನೋದು 20 ರೂಪಾಯಿ ಪಾಕೆಟ್ನಾಗ ಅದ. ಬಟ್ ಇವನಿಗೇನಂದ್ರೆ, ಇವನು ರೊಕ್ಕ ಖರ್ಚಾಗಬಾರ್ದು ಐಸ್ ಕ್ರೀಮ್ ತಿನ್ನೋ ಸಲುವಾಗಿ. ಬೇರೆ ಯಾರಾದ್ರೂ ಕೊಡಿಸಿದ್ರೆ ಐಸ್ ಕ್ರೀಮ್ ತಿನ್ಲಿಕ್ಕೆ ರೆಡಿ ಇದ್ದಾನೆ, ಬಟ್ ಇವನು ಸ್ವಂತ ರೊಕ್ಕದಿಂದ ಐಸ್ ಕ್ರೀಮ್ ತಿನ್ಲಿಕ್ಕೆ ರೆಡಿ ಇಲ್ಲ. ಸೊ ಇವನು ಎರಡೂ ಹಾಕ್ತೇವೆ. ಅವನಿಗೆ ಐಸ್ ಕ್ರೀಮ್ ತಿನ್ನುವ ಆಸೆ ಇದೆ, ಬಯಕೆ ಇದೆ. ಅವನ ಹತ್ರ 20 ರೂಪಾಯಿ ಅದ, ಹಿ ಹ್ಯಾಸ್ 20 rupees ಟು ಪೇ. ಆದರೆ ಅವನ ಹತ್ರ ಇಚ್ಛೆ ಇಲ್ಲ, ನನ್ನ ದುಡ್ಡಿನಿಂದ ತಿನ್ನಬೇಕು ಅನ್ನೋದಿಲ್ಲ, ಬೇರೆ ಯಾರಾದರೂ ಕೊಡಿಸಿದ್ರೆ ತಿನ್ನಬೇಕು ಅಂತದೆ. ಇದರ ಅರ್ಥ ಏನು? ಅವನ ಹತ್ರ ಇಚ್ಛಾಶಕ್ತಿ ಇಲ್ಲ. ಹೀಗಾಗಿ ಅವನಿಗೆ ಬಯಕೆ ಮತ್ತು ಕೊಳ್ಳುವ ಸಾಮರ್ಥ್ಯ ಇದ್ದಾಗಿಯೂ ಅವನ ಬಯಕೆಯಾಗಿ ಉಳಿತದೆ, ಅವನ ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೇಮ್ ಫಾರ್ ಎಕ್ಸಾಂಪಲ್, there is a cafeteria at my working place, and they are selling a very good burger there, and burger costs you 75 rupees. Now I have 75 rupees with me and I want to eat a burger also. So I have a wish and I have 75 rupees in my pocket. But bloody thing is that I don't want to spend my money to eat that burger. I want someone else to spend on my burger. So it means that I have a want, I have the ability to pay, but I am not ready, I am not willing to pay for that burger. Therefore, the want, the desire or the wish or the dream for a burger remains that, but it never becomes a demand. Therefore, if you want to call something a demand, or if something has to be qualified as a demand, ನಾವು ಯಾವುದಾದ್ರೂ ಒಂದು ಅಂಶಕ್ಕೆ ನಾನು ಬೇಡಿಕೆ ಅಂತ ಕರಿಬೇಕು ಅಂತಿದ್ರೆ, ಆ ಬೇಡಿಕೆ ಅನ್ನೋದಾಗಲಿಕ್ಕೆ ಬಯಕೆ ಇರಬೇಕು, ಎಬಿಲಿಟಿ ಇರಬೇಕು, ಆ್ಯಂಡ್ ಅದಕ್ಕೆ ಕೊಳ್ಳುವ ಇಚ್ಛಾ ಶಕ್ತಿ ಅಥವಾ ನನಗೆ ತೀವ್ರವಾದ ಆಸೆ ಇರಬೇಕು. ಐ ನೀಡ್ ಟು ಹ್ಯಾವ್ ವಿಲ್ಲಿಂಗ್ನೆಸ್, ಐ ಮಸ್ಟ್ ಹ್ಯಾವ್ ದ ಪರ್ಚೇಸಿಂಗ್ ಪವರ್ ಆರ್ ಮನಿ ವಿತ್ ಮೀ, ಆ್ಯಂಡ್ ಐ ನೀಡ್ ಟು ಹ್ಯಾವ್ desire for a particular product or a service. So all these three put together make or qualify something called demand. If any one of these is missing, ಯಾವುದಾದ್ರೂ ಈ ಮೂರರಲ್ಲಿ ಒಂದು ಅಂಶ ಮಿಸ್ ಆದರೆ ಅದು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಬಯಕೆ, ಆಸೆ ಅಥವಾ ಇಚ್ಛೆ ಮಾತ್ರ ಆಗಿ ಉಳಿಯುತ್ತದೆ ಅಥವಾ ಕನಸಾಗಿ ಉಳಿಯುತ್ತದೆ ವಿನ ಅದು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಹೇಳಿಕೆ ಕೊಡ್ತಾರೆ, ಆಲ್ ವಾಂಟ್ಸ್ ಆರ್ ನಾಟ್ ಡಿಮಾಂಡ್. ಐ ವಿಲ್ ರಿಪೀಟ್ ಟ್ವೈಸ್, ಡೋಂಟ್ ವರಿ. ಆಲ್ ವಾಂಟ್ಸ್ ಆರ್ ನಾಟ್ ಡಿಮಾಂಡ್, ಬಟ್ ಎವ್ರಿ ಡಿಮಾಂಡ್ ಈಸ್ ಎ ವಾಂಟ್. ಬಟ್ ಎವ್ರಿ ಡಿಮಾಂಡ್ ಈಸ್ ಎ ವಾಂಟ್. ಎಲ್ಲ ಬಯಕೆಗಳು ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಯಕೆಗಳು ಬೇಡಿಕೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿ ಬೇಡಿಕೆಯು ಬಯಕೆಯಾಗಿ ಇರುತ್ತದೆ. ಇದರರ್ಥ ಬಯಕೆ ಇಂಪಾರ್ಟೆಂಟ್ ಅಲ್ಲ, ಬೇಡಿಕೆ ಆಗಬೇಕು ಅಂತಂದರೆ ಅದಕ್ಕೆ 3 ಅಂಶಗಳು ಬೇಕು. ಆದ್ದರಿಂದ ಬೇರೆ ಶಾಸ್ತ್ರಗಳ ಬಳಕೆಗೂ ಬೇಡಿಕೆ ಅನ್ನೋದೇನು ಶಬ್ದ ಅಲ್ಲಿ ಬಳಸಲಾಗುತ್ತದೆಯೋ, ನಮ್ಮ ಇದರಲ್ಲಿ ಏನು ಅರ್ಥಶಾಸ್ತ್ರದಲ್ಲಿ ಏನು ಬೇಡಿಕೆ ಎಂಬ ಪದಕ್ಕೆ ಬಳಕೆ ಆಗುತ್ತದೆಯೋ ಇವಕ್ಕೆ ಭಿನ್ನವಾದ ಮತ್ತು ಪ್ರತಿಯೊಂದು ಇದರಲ್ಲಿ ನಮ್ಮ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ಖಚಿತವಾದ ವ್ಯಾಖ್ಯಾನ ಇರುತ್ತದೆ. ವಿ ಹ್ಯಾವ್ ಎ ಸರ್ಟನ್ ಡೆಫಿನೇಷನ್ ಫಾರ್ ಎ ಕಾನ್ಸೆಪ್ಟ್ ಕಾಲ್ಡ್ ಡಿಮಾಂಡ್.
Demand means you need to have a wish or you need to have a want, plus you need to have the ability to pay and you need to have willingness to pay for that good or service. All these three put together make a demand. Else, it's not a demand. It just remains a dream. Having said that, in other social sciences, like you might have heard, whenever they make a protest or whenever they sit on dharna, whenever they make an hesitation, they always demand something. Right? ಈ ನೀವು ಹರ್ತಾಳ್ಗಳಾಗಿರ್ಬೋದು, ಮುಷ್ಕರಗಳಾಗಿರ್ಬೋದು, ಬಂದ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಲಾಕ್ಡೌನ್ ಆಗಿರ್ಬೋದು. ಲಾಕ್ಡೌನ್ ಅಂದರೆ ಈ ಪ್ಯಾಂಡಮಿಕ್ ಲಾಕ್ಡೌನ್ ಅಲ್ಲ, ಎಲ್ಲ ಕಾರ್ಮಿಕರು ಸೇರಿ ಲಾಕ್ಡೌನ್ ಮಾಡೋದು. ಆ ಲಾಕ್ಡೌನಲ್ಲಿ ದೇ ಡಿಮಾಂಡ್ something like we demand justice, right? We demand more wages, we demand better facility. So in political science or in social studies, these demands are not qualified as demands in economics. ಈ ಎಲ್ಲ ಏನು ಆ ಬೇಡಿಕೆಗಳು ಸಮಾಜಶಾಸ್ತ್ರದಲ್ಲಿನ ರಾಜಶಾಸ್ತ್ರದಲ್ಲಿನ ಬೇಡಿಕೆಗಳವನು, ಆ ಬೇಡಿಕೆಗಳು ನಮ್ಮ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬೇಡಿಕೆಗೆ ಅರ್ಥಶಾಸ್ತ್ರದಲ್ಲಿ ತನ್ನದೇ ಆದ ವಿಶೇಷವಾದ ವಿಶಿಷ್ಟವಾದ ವ್ಯಾಖ್ಯಾನ ಇರುತ್ತದೆ. And next, whenever you express demand, when you express a demand, that particular demand should have three elements. First, time period. Second, quantity. And third, price level. ನೀವು ಯಾವುದೇ ವಸ್ತು ಅಥವಾ ಯಾವುದೇ ಸೇವೆಗಾಗಿ ನೀವು ಬೇಡಿಕೆಯನ್ನು ಹೇಳ್ತೀರಿ ಅಥವಾ ಬೇಡಿಕೆಯನ್ನು ವ್ಯಕ್ತಪಡಿಸ್ತೀರಿ ಅಂತಂದರೆ, ಆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಿರೋ ಆ ಬೇಡಿಕೆ ವ್ಯಕ್ತಪಡಿಸುವಲ್ಲಿ 3 ಅಂಶಗಳು ಕಡ್ಡಾಯವಾಗಿ ಇರಬೇಕು. ಯಾವ ವರ್ಷ ಅಥವಾ ಯಾವ ಕಾಲಕ್ಕೆ ನೀವು ಬೇಡಿಕೆ ಹೇಳ್ತಾ ಇದ್ದೀರಿ, ಯಾವ ಕಾಲದ ಯಾವ ಪ್ರಮಾಣಕ್ಕೆ ಬೇಡಿಕೆ ಹೇಳ್ತಾ ಇದ್ದೀರಿ, ಯಾವ ಕಾಲದ ಯಾವ ಪ್ರಮಾಣಕ್ಕೆ ಎಷ್ಟು ಬೆಲೆಗೆ ನೀವು ಬೇಡಿಕೆ ಹೇಳ್ತಾ ಇದ್ದೀರಿ, ಇವು 3 ಇರಬೇಕು. ಈ 3ರಲ್ಲಿ ಏನಾದರೂ ಒಂದು ಮಿಸ್ ಆದರೆ ಇದು ನಮಗೆ ಹಾಗೆ ಇದಕ್ಕೆ ಬೇಡಿಕೆ ಅಲ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಇದು ನಂದು ಟೈಮ್ ಪೀರಿಯಡ್ 2010. 10 ಟಿವಿಗಳು, ಪ್ರತಿಯೊಂದು ಟಿವಿಗೆ 50,000 ರೂಪಾಯಿ. ಈಗ ನಾನು ಏನಾದರೂ ಹೀಗೆ ಹೇಳಿದರೆ 2010ರಲ್ಲಿ ಬೇಡಿಕೆ ಇತ್ತು ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳೋಣ. ಐ ಸೇ ದೇರ್ ವಾಸ್ ಎ ಡಿಮಾಂಡ್ ಇನ್ 2010. There was a demand in 2010. I am not saying demand for which commodity, right? At what quantity and at what price. ಇಲ್ಲಿ ನಾನು 2010ರಲ್ಲಿ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ 2010ರಲ್ಲಿ ಎದಕ್ಕೆ ಬೇಡಿಕೆ ಇದೆ, ಎಷ್ಟು ಪ್ರಮಾಣಕ್ಕೆ ಬೇಡಿಕೆ ಇದೆ ಹೇಳ್ತಾ ಇಲ್ಲ, ಮತ್ತು ಯಾವ ಬೆಲೆಗೆ ಅದಂತೂ ನಾನು ಹೇಳ್ತಾ ಇಲ್ಲ. ದೇರ್ಫೋರ್ ಕೇವಲ ನಾನು ಕಾಲಾವಧಿ ಹೇಳಿದರೆ ಅದು ಸರಿ ಹೊಂದುವುದಿಲ್ಲ. ಈಗ ಎರಡನೇ, 2010ರಲ್ಲಿ 50,000 ಪ್ರತಿ ಟಿವಿಗೆ ಬೇಡಿಕೆ ಇತ್ತು. 2010ರಲ್ಲಿ ಪ್ರತಿ ಟಿವಿಗೆ 50,000 ರೂಪಾಯಿದಂತೆ ಬೇಡಿಕೆ ಇತ್ತು. ಇನ್ 2010 there was a demand for television, each price that 50,000 rupee. ಸೊ 50,000ಗೆ ಒಂದು. ಆದರೆ ನಾನು ಏನು ಹೇಳ್ತಾ ಇಲ್ಲ, ಪ್ರಮಾಣ ಹೇಳ್ತಾ ಇಲ್ಲ, ಎಷ್ಟು ಟಿವಿಗಳಿಗಾಗಿ ಬೇಡಿಕೆ ಇತ್ತು. ಐ ಆಮ್ ನಾಟ್ ಎಕ್ಸ್ಪ್ರೆಸಿಂಗ್ ದ ಕ್ವಾಂಟಿಟಿ ದ ಟಿವಿ ವೇರ್ ಡಿಮಾಂಡೆಡ್. ಐ ಆಮ್ ಸೇಯಿಂಗ್ ದಟ್ ಇನ್ 2010 ಟಿವಿ ವೇರ್ ಡಿಮಾಂಡೆಡ್ at rupee 50,000 each. That's fine. But I am missing quantity here. Now, third example, ಮೂರನೇ, 2010ರಲ್ಲಿ 10 ಟೆಲಿವಿಷನ್ಗಳಿಗೆ ಬೇಡಿಕೆ ಇತ್ತು. 2010ರಲ್ಲಿ 10 ಟೆಲಿವಿಷನ್ಗಳಿಗೆ ಬೇಡಿಕೆ ಇತ್ತು. There was a demand
for 10 televisions in 2010. Here I am missing price element. ಇಲ್ಲಿ ನಾನು ಬೆಲೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. 2010ರಲ್ಲಿ 10 ಟಿವಿಗೆ ಬೇಡಿಕೆ ಇತ್ತು. ವೆರಿ ಗುಡ್. ಪ್ರೈಸ್ ಎಷ್ಟಿತ್ತು? ನೀವು ವ್ಯಕ್ತಪಡಿಸಿಲ್ಲ. ಎಷ್ಟು ಬೆಲೆಗೆ ಕೇಳ್ಯಾರ? ನೀವು ವ್ಯಕ್ತಪಡಿಸಿಲ್ಲ. In third statement, you are expressing the time period, you are also expressing quantity. But unfortunately, you are not expressing the price at which these 10 televisions were demanded. Therefore, if you miss either of the three, ಈ ಮೂರರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದರೆ ಅದು ಡಿಮ್ಯಾಂಡ್ ಸ್ಟೇಟ್ಮೆಂಟ್ ಆಗಿರುವುದಿಲ್ಲ. ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್ ಆಫ್ ಡಿಮ್ಯಾಂಡ್ ಇಫ್ ಯು ಮಿಸ್ ಎನಿ ಒನ್ ಆಫ್ ದ ತ್ರೀ. So, if at all you want to express, you can express like this. In 2010, 10 televisions were demanded at 50,000 rupees each TV set. 2010ರಲ್ಲಿ 10 ಟೆಲಿವಿಷನ್ಗಳಿಗಾಗಿ ಪ್ರತಿಯೊಂದು ಟಿವಿಗೆ 50,000 ರೂಪಾಯಿದಂತೆ ಬೇಡಿಕೆ ಇತ್ತು. ಹೀಗೆ ಹೇಳಿದಾಗ ಏನಾಗ್ತದೆ? ಇಟ್ ವಿಲ್ ಬಿ ಎ ಕಂಪ್ಲೀಟ್ ಪಿಕ್ಚರ್ ಆ್ಯಂಡ್ ಎ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ಎ ಡಿಮಾಂಡ್. It is so necessary because if at all you want to measure demand or if at all you want to see the changes in demand, you need to have comparison at two different points of time. ನಿಮಗೆ ಎರಡು ಕಾಲಾವಧಿಗೆ ಮತ್ತು ಎರಡು ಬೆಲೆಯ ದರಕ್ಕೆ ನೀವು ಹೊಂದಾಣಿಕೆ ಮಾಡಿ ಅಥವಾ ಹೋಲಿಕೆ ಮಾಡಿ ವಿವರಣೆ ಕೊಡಬೇಕು ಅಂದಾಗ ನಿಮ್ಮ ಹತ್ರ ಕಾಲಾವಧಿ ಇರಬೇಕು, ನಿಮ್ಮ ಹತ್ರ ಪ್ರಮಾಣ ಇರಬೇಕು ಆ್ಯಂಡ್ ನಿಮ್ಮ ಹತ್ರ ಬೆಲೆನೂ ಇರಬೇಕು. When we are to express or when we are made to compare the quantity of demand or the change in quantity of demand, then we need to have two different set of data. If we don't have two set of data to compare, then we can't tell what exactly has happened with demand, whether it has gone up or come down. If it has gone up, with what price it has gone up, we can't explain or we can't systematically tell what has happened with demand if we don't have either of the time period or of the quantity or of the price. Therefore, in order to have a systematic statement of a demand, you must have time period, quantity and price. ಆದ್ದರಿಂದ ಯಾವುದೇ ಒಂದು ಬೇಡಿಕೆದು ಸೂಕ್ತ ವ್ಯವಸ್ಥಿತ ಅಧ್ಯಯನ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕಾಲಾವಧಿ ಇರಬೇಕು, ನಮ್ಮ ಹತ್ರ ಪ್ರಮಾಣ ಇರಬೇಕು ಆ್ಯಂಡ್ ನಮ್ಮ ಹತ್ರ ಅದರದ್ದು ಬೆಲೆ ದರ ಇರಬೇಕು. ಹೀಗಾಗಿ ಈ ಸ್ಟೇಟ್ಮೆಂಟು ಏನದ ಡಿಮ್ಯಾಂಡು ಅದು ನಮಗೆ ಬಹಳ ಅವಶ್ಯಕತೆ ಆಗಿರುತ್ತದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲಾ ಆಫ್ ಡಿಮಾಂಡ್. Law of demand is a statement which tells you a relationship between price and demand. ಬೇಡಿಕೆಯ ನಿಯಮ ಏನಿದೆ, ಲಾ ಆಫ್ ಡಿಮ್ಯಾಂಡ್ ಅಂತ ನಾವು ಏನು ಕರಿತೀವಿ, ಬೇಡಿಕೆಯ ನಿಯಮದ ಒಂದು ಹೇಳಿಕೆ ಅದ. ಈ ಹೇಳಿಕೆಯು ಬೆಲೆ ಮತ್ತು ಬೇಡಿಕೆಯ ನಡುವೆ, ಬೆಲೆ ಮತ್ತು ಬೇಡಿಕೆಯ ನಡುವೆ ಇರುವ ಬಾಂಧವ್ಯ, ಸಂಬಂಧ, ಪ್ರತಿಕ್ರಿಯೆ ಮಾಡುವುದೇನು ವಿಧಾನ ಇದೆಯೋ ಇದನ್ನು ಅದು ವಿವರಣೆ ಮಾಡುತ್ತೆ. ನಾವು ಸ್ಟೇಟ್ಮೆಂಟ್ ಆಫ್ ಲಾ, ನಾವು ಇದೇನು ನಿಯಮದ ಹೇಳಿಕೆ ಅದ, ಈ ನಿಯಮದ ಹೇಳಿಕೆಯನ್ನು ಮಾಡಬೇಕಾದ್ರೆ ನಾವು ಒಂದು ಊಹೆಯನ್ನು ಮಾಡ್ತೀವಿ. ಸೆಟ್ರೀಸ್ ಆ್ಯಂಡ್ ಪ್ಯಾರಿಬಸ್, ರೈಟ್? ಸೆಟ್ರೀಸ್ ಆ್ಯಂಡ್ ಪ್ಯಾರಿಬಸ್. ಇದಕ್ಕೆ ನಾನು ಎರಡನೇ ತರಗತಿಯಲ್ಲಿ, ಎರಡನೇ ಅವಧಿಯಲ್ಲಿ ನಾನು ಹೇಳಿದ್ದೀನಿ, ಊಹೆಗಳದಾಗ ಬರ್ತದೆ ಸೆಟ್ರೀಸ್ ಮತ್ತು ಪ್ಯಾರಿಬಸ್. ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ ಅಂತ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ನಾನು ಈ ಬೇಡಿಕೆಯನ್ನು ನಿಮಗೆ ಹೀಗೆ ಹೇಳಿರ್ತೀನಿ, ಬಟ್ ನಿಮ್ಮದು ಟೆಕ್ಸ್ಟ್ ಬುಕ್ಗಳನ್ನಾಗ ಇದಕ್ಕೆ ಬಹಳ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಆ ಡಿಟೇಲ್ ಟೆಕ್ಸ್ಟ್ ಇಲ್ಲಿ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮಗೆ ಅಷ್ಟು ಸ್ಥಳಾವಕಾಶ ಇಲ್ಲ. ಆದ್ದರಿಂದ ನಾನು ಇಲ್ಲಿ ರಿಪೀಟ್ ಮಾಡ್ತೀನಿ, ನೀವು ಇದನ್ನು ಟೆಕ್ಸ್ಟ್ ಬುಕ್ನಲ್ಲಿ ರೆಫರ್ ಮಾಡ್ಬೋದು. ಲಾ ಆಫ್ ಡಿಮಾಂಡ್, it has a statement, and in this statement we begin with a phrase called other things remain same. Other things are constant, other things are fixed, they won't change.
The only two things which change at present is price and demand, right? At this particular time, if I am studying about the demand of a particular product or a good or a service, then only this quantity and the price of this particular good or service will change. Except demand and price, all other things remain constant. When I say all other things, only few I will tell. Population will be remaining same, your income will be remaining same, and price of substitutes will be remaining same, and supply will be remaining same. There are among other factors which will also be constant. ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ ಅಂತ ನಾನು ಹೇಳ್ತೀನಿ. ಅಂದರೆ ಇತರ ಸ್ಥಿತಿಗತಿಗಳಂದ್ರೆ ಯಾವುವು? ಅನೇಕ ಪಟ್ಟಿ ಇದೆ, ಬಟ್ ನಾವು ಈ ಸಂದರ್ಭದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಜನಸಂಖ್ಯೆ ಸ್ಥಿರವಾಗಿರುತ್ತದೆ, ನಮ್ಮ ಇತರ ಸರಕು ಸೇವೆಗಳು ಬೆಲೆಗಳು ಸ್ಥಿರವಾಗಿರುತ್ತವೆ, ಗ್ರಾಹಕನ ಬಯಕೆ ಸ್ಥಿರವಾಗಿರುತ್ತದೆ, ಆ್ಯಂಡ್ ಗ್ರಾಹಕನ ಆದಾಯವು ಕೂಡ ಸ್ಥಿರವಾಗಿರುತ್ತದೆ. ಇವೆಲ್ಲ ಸ್ಥಿರವಾಗಿರುತ್ತವೆ. ಎರಡೇ ಎರಡು ಬದಲಾಗ್ತಿರ್ತಾವೆ. ಒಂದು ಬೇಡಿಕೆಯ ಪ್ರಮಾಣ, ಇನ್ನೊಂದು ಆ ಸರಕು ಅಥವಾ ಸೇವೆಯ ಬೆಲೆ. ಹಾಗೆ ಇತ್ತು, ರೈಟ್? ಈ ಹಿನ್ನೆಲೆಯಲ್ಲಿ ಬೇಡಿಕೆ ನಿಯಮವನ್ನು ಒಂದ್ಸರಿ ಮನನ ಮಾಡೋಣ. We shall once recall what law of demand is. Other things remaining same, if the price of a commodity increases, the demand for that particular commodity or services decreases. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಯಾವುದೇ ಸರಕು ಸೇವೆಯ ಬೆಲೆಗಳು ಅಧಿಕವಾದರೆ ಆ ಸರಕು ಸೇವೆಗಾಗಿ ಬೇಡಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ. ಇದರ ವಿರುದ್ಧವಾಗಿ, ರೈಟ್, ಕನ್ವರ್ಸ್ಲಿ, if the price of a good or services falls, ಒಂದು ವೇಳೆ ಸರಕು ಸೇವೆಯ ಬೆಲೆ ಕಡಿಮೆ ಆದರೆ ಆ ಸರಕು ಅಥವಾ ಸೇವೆಗಾಗಿ ಬೇಡಿಕೆಯು ಅಧಿಕವಾಗುತ್ತದೆ. ಇಟ್ಸ್ ಎ ಸಿಂಪಲ್ ರಿವರ್ಸ್ ಆರ್ ಎ ಇನ್ವರ್ಸ್ ರಿಲೇಶನ್ಶಿಪ್. ಪ್ರೈಸ್ ಅಂಡ್ ಡಿಮ್ಯಾಂಡ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್. ಎರಡು ಪರಸ್ಪರ ವಿರುದ್ಧ ದಿಕ್ಕಿಗೆ ಚಲಿಸುತ್ತವೆ. ಎರಡರ ನಡುವೆ ವಿರುದ್ಧವಾದ ಸಂಬಂಧವಿರುತ್ತದೆ. ಒಂದು ಅಧಿಕವಾದರೆ ಇನ್ನೊಂದು ಕಡಿಮೆ ಆಗುತ್ತದೆ, ರಿವರ್ಸ್. ಇನ್ನೊಂದ್ಸರಿ ಬೆಲೆ ಏನಾದರೂ ಕಡಿಮೆ ಆದರೆ ಬೇಡಿಕೆ ಅಧಿಕವಾಗುತ್ತದೆ. ಈ ನಿಯಮ ಏನಾದರೂ ಜಾರಿ ಆಗಬೇಕಾದ್ರೆ, ಇಫ್ ದಿಸ್ ಲಾ ಇಸ್ ಟು ಹೋಲ್ಡ್ ವಾಟರ್ ಆರ್ ಇಫ್ ದಿಸ್ ಲಾ ಇಸ್ ಟು ಬಿ ಟ್ರೂ ಕರೆಕ್ಟ್, ಪ್ಲೀಸ್ ರಿಮೆಂಬರ್ ಅವರ್ ಬಿಗಿನಿಂಗ್ ಸ್ಟೇಟ್ಮೆಂಟ್, ಅದರ್ ಥಿಂಗ್ಸ್ ರಿಮೈನ್ ಕಾನ್ಸ್ಟೆಂಟ್. ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಮಾತ್ರ ಈ ನಿಯಮ ಜಾರಿಯಲ್ಲಿರುತ್ತದೆ ಅಥವಾ ಈ ನಿಯಮ ಅನ್ವಯಿಸುತ್ತದೆ. ಇತರ ಸ್ಥಿತಿಗತಿಗಳನ್ನು ಏನಾದರೂ ನೀವು ಚೇಂಜ್ ಮಾಡಿದರೆ ಈ ನಿಯಮ ಸರಿ ಹೋಗುವುದಿಲ್ಲ. ದಿಸ್ ಲಾ ಈಸ್ ಗವರ್ನ್ಡ್ ಬೈ definition, or it's governed by a simple philosophy or law that other things remain constant. Only if other things remain constant, this law will be holding water. If any changes are in other factors, then this law will not hold good. Therefore, we say D is the function of P. Demand is the function of price. ಬೇಡಿಕೆ, ಬೆಲೆಯು ಬೇಡಿಕೆಯ ನಿರ್ಧಾರಕವಾಗಿರುತ್ತದೆ. ಸಹಜವಾದ ಒಂದು ಮಾಹಿತಿ ಏನಂತಂದ್ರೆ, ಯಾವುದು ಬ್ರಾಕೆಟ್ನಲ್ಲಿ ಇರುತ್ತದೆಯೋ, ವಿಚ್ ಎವರ್ ಎಲಿಮೆಂಟ್ ಈಸ್ ಇನ್ ಬ್ರಾಕೆಟ್, ಇಟ್ ಈಸ್ ಅ ಡಿಸೈಡರ್, ರೈಟ್? ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಫ್ಯಾಕ್ಟರ್. ಇದು ಯಾವುದು ಬ್ರಾಕೆಟ್ನಲ್ಲಿ ಕಂಸದಲ್ಲಿ ಇರುತ್ತದೆಯೋ ಆ ಕಂಸದಲ್ಲಿರುವ ಅಂಶವು ನಿರ್ಧಾರಕವಾಗಿರುತ್ತದೆ ಮತ್ತು ಸ್ವತಂತ್ರವಾಗಿರುತ್ತದೆ. ಇದು ಚೇಂಜ್ ಆಗುತ್ತದೆ, ಇದು ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗುತ್ತದೆ. ಆದರೆ ಇದು ಹಾಗಲ್ಲ. ಯಾವುದು ಹೊರಗಿರುತ್ತದೆಯೋ ಅದು ಅವಲಂಬಿತ ಅಂಶವಾಗಿರುತ್ತದೆ. ಇಟ್ ಇಸ್ ಎ ಡಿಪೆಂಡೆಂಟ್ ಫ್ಯಾಕ್ಟರ್. ಸೊ ದೇರ್ ಫೋರ್ ಡಿಮ್ಯಾಂಡ್ ಈಸ್ ಎ ಫಂಕ್ಷನ್ ಆಫ್ ಪ್ರೈಸ್. ಇಟ್ ಮೀನ್ಸ್ ದಟ್ ಪಿ ಏನದ, ಬೆಲೆ ಏನದ, ಇದು ಬೇಡಿಕೆಯನ್ನು ನಿರ್ಧರಿಸುತ್ತದೆ. ಬೆಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ
ಬೇಡಿಕೆಯಲ್ಲಿಯೂ ಹೆಚ್ಚು ಕಡಿಮೆ ಆಗುತ್ತದೆ. ಆದರೆ ಪ್ಲೀಸ್ ರಿಮೆಂಬರ್, ಇಟ್ಸ್ ನಾಟ್ ಅದರ್ ವೇ ರೌಂಡ್. ಬೇಡಿಕೆ ಬದಲಾದರೆ ಬೆಲೆ ಬದಲಾಗ್ತದಲ್ಲ, ಅದು ಆಮೇಲೆ ಅಧ್ಯಯನ ಮಾಡೋಣ. ಲೆಟ್ ಅಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಸಿ, ವಿ ಆರ್ ಟಾಕಿಂಗ್ ಅಬೌಟ್ ಎ ಕ್ಲಾಸ್ ರೂಮ್ ಎಕನಾಮಿಕ್ಸ್. We are talking economics which is taught on a blackboard, because in reality this is in reverse order. We shall see when we criticize the law of demand. Therefore, when we are talking about law of demand says that demand and price are inversely related. Therefore, a normal demand curve slopes from left to right negatively. ಬೇಡಿಕೆ ನಿಯಮ ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧ ಸಂಬಂಧವನ್ನು ಸ್ಥಾಪಿಸುತ್ತದೆ. ಆದ್ದರಿಂದ ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧವಾದ ಸಂಬಂಧದ ಕಾರಣದಿಂದಾಗಿ ಒಂದು ಸಾಮಾನ್ಯ ಬೇಡಿಕೆ ರೇಖೆ ಏನದ, ಒಂದು ನಾರ್ಮಲ್ ಬೇಡಿಕೆ ರೇಖೆ ಏನದ, ಈ ನಾರ್ಮಲ್ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಋಣಾತ್ಮಕವಾಗಿ ಇಳಿಮುಖವಾಗಿ ಜಾರುತ್ತದೆ. ಈ ಇಳಿಮುಖ ಏನು, ಇದು ನೆಗೆಟಿವ್ ಸ್ಲೋಪ್ ಏನದ, ಈ ನೆಗೆಟಿವ್ ಸ್ಲೋಪ್ ಇವೆರಡರ ನಡುವಿನ ಬಾಂಧವ್ಯನ ವಿವರಿಸುತ್ತದೆ. In coming class tomorrow, we shall try to learn what are the exceptions to the law of demand and why a demand curve slopes from left to right. ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಏಕೆ ಜಾರುತ್ತದೆ ಅನ್ನೋದನ್ನ ಅಧ್ಯಯನ ಮಾಡೋಣ. So, see you tomorrow, and till then have a great time. Be happy, keep smiling, keep hope, because it is the hope which makes you successful. God bless you. Have a mask on your face, make a social distance, and God bless you. See you tomorrow. Bye.